ನಾರದರೆ ನಾರದರ ಮುಂದೆ ಎಲ್ಲ ಮಗಳ ವಿಷಯವನ್ನು ಕೇಳಿಕೊಳ್ಳಬೇಕು. ನಮೋ ನಮೋ ಸ್ವಾಮಿ ನಾರದರೆ. ದೀರ್ಘಾಯುಷ್ಯ ಮಸ್ತು ಮೇಲಕ್ಕೆ ರೇಣುಕ ರಾಜ. ಸ್ವಾಮಿ ನಾರದರೆ, ಈ ಎನ್ನ ಪುತ್ರಿಯಾದ ರೇಣುಕಾದೇವಿಯು ಆ ಬಡದೋಗಿಯಾದ ಸನ್ಯಾಸಿಯನ್ನು ಮದುವೆ ಮಾಡಿಕೊಳ್ಳುವನೊಂದು ಒಂದೇ ಆಟ ಸಾಧಿಸುವಳ. ಇವಳ ಮನಸ್ಸು ಬದಲು ಮಾಡುವಂತೆ ಬೇಡಿಕೊಳ್ಳಲು ಮುನಿಪ ಇಷ್ಟ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ಕಾಶ್ಮೀರದ ರಸ ರೇಣುಕ ರಾಜ. ದೇವಿ ಜಮದಗ್ನಿಯರು ಏನು ಮಾಡಿದರಿ ಸ್ವಾಮಿ ನಾರದರೆ. ರೇಣುಕಾ ದೇವಿ ಜಮದಗ್ನಿಯರು ಇಂದಿನ ಜನ್ಮದ ಸತಿಪತಿಯರು. ಇಂದಿನ ಜನ್ಮದ ಸತಿಪತಿಯರು ಶಾಪಗ್ರಸ್ತದಿಂದ ಕಾಶ್ಮೀರದ ಅರಸನೇ ಸತ್ಯ ವಿಚಾರವನ್ನು ಹೇಳುವನು, ಚಿತ್ತ ಬಿಟ್ಟು ಕೇಳು ಬೇಗನೆ. ಹಾಗೆ ಹೇಳು ಸ್ವಾಮಿ ನಾರದರೆ. ಅದು ಏನೆಂದರೆ, ಜಮದಗ್ನಿ ರೇಣುಕಾದೇವಿ ಶಾಪಗ್ರಸ್ತ ದೇವತರು. ಅವರ ಮನದಾಶಯಂ ಈಡೇರಿಸು. ಅವರ ಮಾತು ನಿರಾಕರಿಸಬೇಡ. ತಕ್ಷಣ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕ ದೇವಿಯ ಗರ್ಭದಲ್ಲಿ ನಾರಾಯಣ ಅಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವನು. ರೇಣುಕ ರಾಜ ಈ ಮಾತು ಮಾತ್ರ ಸಹಜ. ಆಹೋ ಮುನಿಕುಲ ಪಾವನನಾದ ನಾರದರೆ, ನಾನಂತ ಜ್ಞಾನ ರೇಣುಕಾ ದೇವಿಗೆ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನು. ಎನ್ನ ಮನದಲ್ಲಿ ಮಹಾನಂದ ಪಟ್ಟನು. ನಿಮ್ಮ ಇಷ್ಟದಂತ ರೇಣುಕ ಜಮದಗ್ನಿ ಕಲ್ಯಾಣ ಮಹಾವೈಭವದಿಂದ ನಡೆಸುವ ಮುನಿಪುಂಗರ ನೋಡಿ ಮದುವೆ ಸಂಭ್ರಮ. ಬಂಗಾರದ ಬಂಬೆ ಎಂತಿರುವ ಎನ್ನ ಮಗಳು, ನೀನು ನನ್ನ ಮಗಳಲ್ಲ, ನನ್ನ ತಾಯಿ ಎಂದು ತಿಳಿದುಕೊಂಡರೆ ಈಗ ಅರ್ಥವಾಯಿತು ತಂದೆ. ಈಗ ಅರ್ಥ ಆಯಿತು ಮಗಳೇ. ನಮ್ಮ ವಂಶೋದ್ಧಾರದ ಕುವರಿ ರೇಣುಕಾ ನೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತ ವರ್ತಿಸಿದೆ. ಎನ್ನ ಅಪರಾಧವನ್ನು ಕ್ಷಮಿಸು ತಾಯಿ, ಎನ್ನ ಅಪರಾಧವನ್ನು ಕ್ಷಮಿಸು. ನಿನ್ನ ಇನ್ನ ಹೆಚ್ಚಿಗೆ ನಾನು ಅಡ್ಡಲಾಗಲಾರೆ. ಜಮದಗ್ನಿ ಮುನಿವರರಿಗೆ ನಿಮ್ಮನ್ನು ದಾರಿ ಹಿಡಿದು ಕೊಡಲು ಸಿದ್ಧನಾಗಿರುವೆ. ನಾಡ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿಮ್ಮ ಮದುವೆ ಖಂಡಿತ ಒಂದು ತಿಳಿ. ಓ ಸ್ವಾಮಿ ಜಮದಗ್ನಿ ಮುನಿವರೇ, ಎನ್ನ ಪುತ್ರಿಯಾದ ರೇಣುಕಾದೇವಿಯನ್ನು ನಿಮಗೆ ದಾರಿ ಹಿಡಿದು ಕೊಡಲು ಸಿದ್ಧನಾಗಿದೆ. ಅಮ್ಮ ಮಗಳೇ ರೇಣುಕಾ, ಈಗಲಾರದೆ ಸಂತೋಷವಾಗಿದೆ. ಸಂತೋಷವಾಯಿತು ನಾನಿನ್ನು ಮಾಡಲಾರೆ ರಗಳೇ. ಅಪ್ಪಯ್ಯ. ಮಗಳೇ ರೇಣುಕಾ,
ದೇವಿಯ ಚರಿತ್ರೆಯನ್ನು ನಾರದ ಮುನಿಯಿಂದ ತಿಳಿದುಕೊಂಡಿರುವಿರಲ್ಲ. ಹೌದು ಮಗಳ ರೇಣುಕ. ದಿಂದ ನಡೆಸಿಕೊಡು ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ಹೋಳಿ ಬಳಿಯಾಗಿ ಬಲಿ ಸಾರದೆ. ಉಪದೇ. ನಮ್ಮ ಪುತ್ರಿಯಾದ ರೇಣುಕಾ ದೇವಿಯ ವಿವಾಹ ಮಹೋತ್ಸವಕ್ಕೆ ಬಂಧು ಬಾಂಧವರನ್ನ ಅತಿಥಿಗಳ ಭಾವಗಳನ್ನು ಪುರಾತನ ಪರಿವಾರರನ್ನ ಜಾಗ್ರತೆಯಿಂದ ಬರೆಯುವ ಸಾರಥಿ ಮಹಾರಾಜರೇ ನಮ್ಮನ್ನು ಕರೆಸಿದ ಕಾರಣವೇ? ಸ್ವಾಮಿ ಆಚಾರ್ಯರೇ, ಸ್ವಾಮಿ ಆಚಾರ್ಯರೇ, ಜಮದಗ್ನಿ ಮಹಾಮುನಿವರರಿಗೆ ದಾರೆರೆದು ಕೊಡಲು ಸಿದ್ಧನಾಗಿದೆ. ಆದ ಕಾರಣ ಈ ಮಂಗಲ ಕಾರ್ಯ ನೆರವೇರಿಸ ಸ್ವಾಮಿ ಸಜ್ಜನರ ಪ್ರೇಮೆ. ಮಹಾರಾಜರೇ, ಸ್ವಾಮಿ ಆಚಾರ್ಯ, ನಿಮ್ಮ ಪುತ್ರಿಯಾದ ರೇಣುಕಾದೇವಿಯನ್ನು ಜಮದಗ್ನಿ ಮಹಾಮುನಿವರಿಗೆ ಕೊಡಲು ಸಿದ್ಧನಾಗಿರುವಿಯಾ? ಹೌದು ಸ್ವಾಮಿ ಆಚಾರ್ಯ. ಹಾಗಾದರೆ ಈ ಲಗ್ನಕ್ಕೆ ಬೇಕಾದ ಪೂಜೆ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರುವವೇ? ಸಿದ್ಧವಾಗಿರುವ ಸ್ವಾಮಿ ಆಚಾರ್ಯ. ನಿಮ್ಮ ದಾಯಾದಿಗಳೆಲ್ಲರೂ ಬಂದಿರುವರೇ? ಎಲ್ಲ ಬಂಧು ಬಾಂಧವರೆಲ್ಲ ಬಂದಿರೋರು. ಹಾಗಾದರೆ ನಾವು ಈ ಕಾರ್ಯವನ್ನು ನೆರವೇರಿಸುತ್ತೇವೆ. ನೆರವೇರಿಸಿ ಸ್ವಾಮಿ ಸಜ್ಜನರ ಪ್ರೇಮೆ. ತದೇವ ಲಗ್ನಂತು ಸುದೇನ ತಾರಾ ಬಲಂತು ದೈವಾ ಬಲಂತು ದೇವಾ ಬಲಂತು. ಓಂ ಜಮದಗ್ನಿ ಮಹಾಮುನಿಗೆ ಓಂ ರೇಣುಕಾದೇವಿಯಂ ಕಲ್ಯಾಣಂ ಸಮರ್ಪಯಾಮಿ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ನಿಮ್ಮ ಇಷ್ಟದಂತೆ ನಿಮ್ಮ ಮಗಳಾದ ರೇಣುಕಾದೇವಿಯನ್ನು ಜಮದಗ್ನಿ ಮಹಾಮುನಿಯವರನಿಗೆ ಕಲ್ಯಾಣ ಮಾಡಿದೆವು. ನಾವಿನ್ನು ಹೋಗಿ ಬರುವು. ನಮಗೆ ಕೊಡುವ ದಕ್ಷಿಣ ತಾಂಬೂಲವನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ಸಂತೋಷದಿಂದ ತೆಗೆದುಕೊಳ್ಳುವ ಸ್ವಾಮಿ ಆಚಾರ್ಯರೇ, ಸಜ್ಜನರ ಪ್ರೇಮರೇ. ಹೇಳ್ರಿ. ಜಮದಗ್ನಿ ಮಹಾಮುನಿಯವರೇ, ನಿಮ್ಮ ಸತಿಗಳ ಹೆಸರನ್ನು ಹೇಳಿರಿ. ಕಾಶ್ಮೀರದ ಅರಸ ರೇಣುಕರಾಜ ಭೋಗವತಿಯ ಪುತ್ರಿಯಾಗಿಯೂ ಹಠ ಹಿಡಿದು ಗಟ್ಟಿಯಾಗಿ ಸಾಧಿಸಿಕೊಂಡಳು ನನ್ನ ಸತಿ ರೇಣುಕಾದೇವಿ. ಇಷ್ಟ ತನಕ ಜಮದಗ್ನಿ ಜಮದಗ್ನಿ ಅಂತ ಕೇಳಿರ್ಲಿಲ್ಲ ಸ್ವಾಮಿ. ಮತ್ತೆ ಅವರ ಹೆಸರನ್ನೇ ಹೇಳಬೇಕೆ? ನಮ್ಮ ತಂದೆ ಜಯ ಜಯ ನಾರಾಯಣ ಜಯ ಜಗಜೀವನ, ಜಯ ನಾರಾಯಣ ಜಯ ಜಗಜೀವನ, ಮುಕುಂದ ಮುರುಮರ್ಚನ ನಾರಾಯಣ ಮುಕುಂದ ಮುರುಮರ್ಚನ. ಜಯ ನಾರಾಯಣ ಜಯ ಜಗಜೀವನ, ಜಯ ನಾರಾಯಣ ಜಯ ಜಗಜೀವನ, ಮುಕುಂದ ಕರ್ಕೊಂಬರೋಣ, ಕೊಡ್ತಾ ಇರ. ಕಮಲ